ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 186ನೆಯ ತಿರುನಾಮ ಸತಂಗತಿ. ಪಾಂಡವರು ವನವಾಸದಲ್ಲಿದ್ದಾಗ ಸೂರ್ಯದೇವನು ಯುಧಿಷ್ಠಿರನಿಗೆ ಕೊಟ್ಟ ಅಕ್ಷಯ ಪಾತ್ರೆ ಅವರಿಗೆ ಎಂದಿಗೂ ಹಸಿವು ಬರದಂತೆ ನೋಡಿಕೊಳ್ಳುತ್ತಿತ್ತು. ಪಾಂಡವರು ಕಾಡಿನಲ್ಲಿ ಸಿಗುವ ಬೀಜಗಳು, ಎಲೆಗಳು, ಹಣ್ಣುಗಳು ಮತ್ತು ತರಕಾರಿಗಳನ್ನು ಬಳಸಿಕೊಂಡು ಆಹಾರವನ್ನು ಬೇಯಿಸಿ ಅದನ್ನು ಅಕ್ಷಯ ಪಾತ್ರೆಯಲ್ಲಿ ಇಡುತ್ತಿದ್ದರು. ದ್ರೌಪದಿ ಊಟ ಮಾಡುವವರೆಗೂ ಆ ಪಾತ್ರೆಯಲ್ಲಿನ ಆಹಾರ ಕಡಿಮೆಯಾಗದೆ ಉಳಿಯುತ್ತಿತ್ತು. ದ್ರೌಪದಿ ಊಟ ಮಾಡಿದ ನಂತರ ಮಾತ್ರ ಅದು ಖಾಲಿಯಾಗುತ್ತಿತ್ತು ಮತ್ತು ಮರುದಿನ ಮತ್ತೆ ಉಪಯೋಗಿಸುತ್ತಿದ್ದರು. ಅಕ್ಷಯ ಪಾತ್ರೆಯ ಸಹಾಯದಿಂದ ಪಾಂಡವರು ಪ್ರತಿದಿನ ಹಲವು ಋಷಿಗಳಿಗೆ ಭೋಜನ ನೀಡುತ್ತಿದ್ದರು. ಮೊದಲಿಗೆ ಋಷಿಗಳು ಊಟ ಮಾಡುತ್ತಿದ್ದರು, ನಂತರ ಪಾಂಡವರು ಊಟ ಮಾಡುತ್ತಿದ್ದರು, ಕೊನೆಗೆ ದ್ರೌಪದಿ ಊಟ ಮಾಡುತ್ತಿದ್ದಳು. ಪಾಂಡವರು ಕಾಡಿನಲ್ಲಿ ಋಷಿಗಳಿಗೆ ಭೋಜನ ಕೊಡುತ್ತಿರುವ ಸುದ್ದಿ ದುರ್ಯೋಧನನಿಗೆ ತಿಳಿದಾಗ ಅವನು ತುಂಬಾ ಬೇಸರಗೊಂಡನು. ಪಾಂಡವರು ಕಷ್ಟಪಡುತ್ತಿದ್ದಾರೆ ಎಂದು ಅವನು ಬಯಸಿದ್ದರೂ ಅವರು ಕಾಡಿನಲ್ಲಿದ್ದರೂ ಕೂಡ ಗೌರವ ಮತ್ತು ಯಶಸ್ಸಿನಲ್ಲಿ ಇದ್ದರು. ಇದು ದುರ್ಯೋಧನನಿಗೆ ಸಹಿಸಿಕೊಳ್ಳಲು ಕಷ್ಟವಾಗುತ್ತಿತ್ತು. ಹೀಗಾಗಿ ದುರ್ಯೋಧನನು ಪಾಂಡವರ ಜೀವನವನ್ನು ಕಷ್ಟಪಡಿಸಲು ಒಂದು ಕೆಟ್ಟ ಯೋಜನೆ ಮಾಡಿದನು. ಅವನು ಕೋಪಕ್ಕೆ ಪ್ರಸಿದ್ಧರಾದ ಋಷಿ ದುರ್ವಾಸರನ್ನು ತನ್ನ ಅರಮನೆಗೆ ಭೋಜನಕ್ಕೆ ಆಹ್ವಾನಿಸಿದನು. ದುರ್ವಾಸರು ಮತ್ತು ಅವರ ಶಿಷ್ಯರು ಬಂದಾಗ ಅವರನ್ನು ಗೌರವದಿಂದ ಸ್ವಾಗತಿಸಿ ಅತ್ಯುತ್ತಮ ಆಹಾರವನ್ನು ನೀಡಿದರು. ಆದ್ದರಿಂದ ತುಂಬಾ ಸಂತೋಷಗೊಂಡ ದುರ್ವಾಸರು ದುರ್ಯೋಧನನಿಗೆ ವರ ಕೇಳಲು ಹೇಳಿದರು. ದುರ್ಯೋಧನನು ಕೈಜೋಡಿಸಿ, ನನ್ನ ಸಂಬಂಧಿಗಳು ಪಾಂಡವರು ಕಾಡಿನಲ್ಲಿ ಕಷ್ಟದಲ್ಲಿದ್ದಾರೆ. ನೀವು ಮತ್ತು ನಿಮ್ಮ ಶಿಷ್ಯರು ನನ್ನ ಮನೆಗೆ ಬಂದು ಊಟ ಮಾಡಿದಂತೆ ದಯವಿಟ್ಟು ಅವರಿಗೂ ಆಶೀರ್ವಾದ ಮಾಡಿ ಅವರ ಬಳಿಗೆ ಹೋಗಿ ಅವರ ಆತಿಥ್ಯ ಸ್ವೀಕರಿಸಿ ಎಂದು ಹೇಳಿದನು. ಚಾತುರ್ಯದಿಂದ ದುರ್ಯೋಧನನು ಪಾಂಡವರು ಅಕ್ಷಯ ಪಾತ್ರೆ ಬಳಸುವ ವಿಧಾನವನ್ನು ತಿಳಿದುಕೊಂಡು ದುರ್ವಾಸರಿಂದ ಅವರಿಗೆ ಶಾಪ ಕೊಡಿಸಲು ಯೋಜನೆ ಮಾಡಿದ್ದನು. ದುರ್ಯೋಧನನು ಹೇಳಿದಂತೆ ದುರ್ವಾಸರು ಮತ್ತು ಅವರ 10,000 ಶಿಷ್ಯರು ಪಾಂಡವರು ವಾಸಿಸುತ್ತಿದ್ದ ಅರಣ್ಯಕ್ಕೆ ಬಂದರು. ಆ ದಿನ ದ್ರೌಪದಿ ತನ್ನ ಊಟವನ್ನು ಮುಗಿಸಿ ಅಕ್ಷಯ ಪಾತ್ರೆಯನ್ನು ತೊಳೆದಳು. ಅಡುಗೆ ಕೆಲಸವನ್ನು ಮುಗಿಸಿದ್ದಳು. ಯುಧಿಷ್ಠಿರನು ದುರ್ವಾಸ ಮಹರ್ಷಿಯನ್ನು ಸ್ವಾಗತಿಸಿ ಅಡುಗೆ ಮನೆಯಲ್ಲಿ ಆಹಾರ ಉಳಿದಿದೆಯೇ ಎಂದು ನೋಡದೆ, ನೀವು ಭೋಜನ ಮಾಡಿ ನಂತರ ಪ್ರಯಾಣ ಮುಂದುವರಿಸಿ ಎಂದು ಆಹ್ವಾನಿಸಿದನು. ನಂತರ ದ್ರೌಪದಿಗೆ ತಿಳಿಸಿ ಅಕ್ಷಯ ಪಾತ್ರೆಯನ್ನು ಬಳಸಿ ಭೋಜನ ಸಿದ್ಧಪಡಿಸಲಿ ಎಂದು ಹೇಳಿದನು. ಸಹದೇವನು ದ್ರೌಪದಿಯ ಬಳಿಗೆ ಹೋಗಿ ವಿಷಯ ಹೇಳಿದನು. ಪರಿಸ್ಥಿತಿಯ ಗಂಭೀರತೆಯನ್ನು ಇಬ್ಬರು ಅರ್ಥ ಮಾಡಿಕೊಂಡರು. ಏನು ಮಾಡಬೇಕೆಂದು ಯೋಚಿಸುತ್ತಿದ್ದಾಗ ದುರ್ವಾಸರು ಯುಧಿಷ್ಠಿರನಿಗೆ, ಸೂರ್ಯಾಸ್ತವಾಗಲು ಸಮಯವಾಗಿದೆ. ನಾನು ಮತ್ತು ನನ್ನ ಶಿಷ್ಯರು ಸಂಧ್ಯಾ ವಂದನೆ ಮಾಡಿ ಬರುತ್ತೇವೆ. ಕತ್ತಲಾದ ನಂತರ ನಿಮ್ಮ ಭೋಜನವನ್ನು ಸ್ವೀಕರಿಸುತ್ತೇವೆ ಎಂದು ಹೇಳಿದರು. ಹೀಗೆ ಹೇಳಿ ದುರ್ವಾಸರು ಮತ್ತು ಅವರ ಶಿಷ್ಯರು ಹತ್ತಿರದ ಕೊಳದ ಕಡೆಗೆ ಹೋದರು. ದ್ರೌಪದಿಗೆ ಭಯವಾಯಿತು. ಹಿಂದಿರುಗಿದಾಗ ಅವರಿಗೆ ಊಟ ಕೊಡಲು ಸಾಧ್ಯವಾಗದಿದ್ದರೆ ದುರ್ವಾಸರು ಶಾಪ ಕೊಡುತ್ತಾರೆ ಎಂಬುದು ಅವಳಿಗೆ ತಿಳಿದಿತ್ತು. ಅವಳು ಕೃಷ್ಣನನ್ನು ಪ್ರಾರ್ಥಿಸಿದಳು. ತಕ್ಷಣ ಕೃಷ್ಣನು ಅವಳ ಮುಂದೆ ಪ್ರತ್ಯಕ್ಷನಾಗಿ, ನನ್ನ ಪ್ರಿಯ ಸಹೋದರಿ, ನನಗೆ ತುಂಬ ಹಸಿವಾಗಿದೆ, ನನಗೆ ಸ್ವಲ್ಪ ಆಹಾರ ಕೊಡು ಎಂದನು. ಅದನ್ನು ಕೇಳಿ ದ್ರೌಪದಿ ದುಃಖದಿಂದ, ಇಲ್ಲಿ ನಾನು ದುರ್ವಾಸರು ಮತ್ತು ಅವರ 10,000 ಶಿಷ್ಯರಿಗೆ ಹೇಗೆ ಊಟ ಮಾಡಿಸುವುದು ಎಂದು ಚಿಂತಿಸುತ್ತಿದ್ದೇನೆ. ನೀನು ಕೂಡ ಈಗ ಆಹಾರ ಕೇಳುತ್ತಿದ್ದೀಯಾ? ಕೃಷ್ಣ, ನಾನು ಈಗಾಗಲೇ ಅಕ್ಷಯ ಪಾತ್ರೆಯನ್ನು ತೊಳೆದು ಬಿಟ್ಟಿದ್ದೇನೆ. ಈ ಸಂಕಟದಿಂದ ನನ್ನನ್ನು ಪಾರು ಮಾಡು ಎಂದಳು. ಕೃಷ್ಣನು ನಗುತ್ತಾ, ಅಕ್ಷಯ ಪಾತ್ರೆಯನ್ನು ಇಲ್ಲಿ ತಂದುಕೊಡು, ಅದನ್ನು ಎಷ್ಟು ಚೆನ್ನಾಗಿ ತೊಳೆದಿದ್ದೀಯೋ ನೋಡೋಣ ಎಂದನು. ದ್ರೌಪದಿ ಅಕ್ಷಯ ಪಾತ್ರೆಯನ್ನು ತಂದುಕೊಟ್ಟಳು. ಕೃಷ್ಣನು ಅದರ ತಳದಲ್ಲಿ ಅಂಟಿಕೊಂಡಿದ್ದ ಒಂದು ಚಿಕ್ಕ ಅಗಸೆ ಸೊಪ್ಪಿನ ಎಲೆಯನ್ನು ಕಂಡನು. ಅದನ್ನು ತಿಂದ ಕೃಷ್ಣನು, ಈಗ ನನಗೆ ಸಂಪೂರ್ಣ ತೃಪ್ತಿಯಾಗಿದೆ ಎಂದು ಹೇಳಿದನು. ಅದೇ ಸಮಯದಲ್ಲಿ ಸಂಧ್ಯಾ ವಂದನೆ ಮುಗಿಸಿ ಹಿಂದಿರುಗಲು ಸಿದ್ಧವಾಗಿದ್ದ ದುರ್ವಾಸರು ಮತ್ತು ಅವರ ಶಿಷ್ಯರಿಗೆ ಹೊಟ್ಟೆ ತುಂಬಿದ ಅನುಭವವಾಯಿತು. ಅವರಿಗೆ ಇನ್ನಷ್ಟು ಊಟ ಮಾಡುವ ಆಸೆಯೇ ಇರಲಿಲ್ಲ.
ಆದ್ದರಿಂದ ಅವರು ಯುಧಿಷ್ಠಿರನ ಆಶ್ರಮಕ್ಕೆ ಹಿಂದಿರುಗದೆ ಕಾಡಿನೊಳಗೆ ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು. ಹೀಗೆ ಕೃಷ್ಣನು ಒಂದು ಸಣ್ಣ ಲೀಲೆಯನ್ನು ಮಾಡಿ ಪಾಂಡವರನ್ನು ದುರ್ವಾಸರ ಶಾಪದಿಂದ ರಕ್ಷಿಸಿದನು. ಈ ಲೀಲೆಯಲ್ಲಿ ಮುಖ್ಯ ಪಾತ್ರ ವಹಿಸಿದ ಅಗಸೆ ಸೊಪ್ಪಿನ ಎಲೆಯನ್ನು ಕೃಷ್ಣನು, ನೀನು ನನ್ನ ಹಸಿವನ್ನು ತಣಿಸಿದಂತೆ ಇತರರ ಹಸಿವನ್ನೂ ತಣಿಸುವೆ ಎಂದು ಆಶೀರ್ವದಿಸಿದನು. ಅದಕ್ಕಾಗಿಯೇ ಏಕಾದಶಿಯ ಉಪವಾಸದ ನಂತರದ ದ್ವಾದಶಿ ಪಾರಾಯಣೆಯಲ್ಲಿ ಅಗಸೆ ಸೊಪ್ಪಿಗೆ ವಿಶೇಷ ಸ್ಥಾನವಿದೆ. ಕೃಷ್ಣನು ತಿಂದಾಗ ದುರ್ವಾಸರು ಮತ್ತು ಅವರ ಶಿಷ್ಯರಿಗೆ ಹೊಟ್ಟೆ ತುಂಬಿದ ಅನುಭವ ಹೇಗೆ ಆಯಿತು? ಅದರ ಉತ್ತರವನ್ನು ವಿಷ್ಣು ಸಹಸ್ರನಾಮದ 25ನೇ ತಿರುನಾಮವಾದ ಸರ್ವಹ ಎಂಬ ಕಥೆಯಲ್ಲಿ ತಿಳಿಯಬಹುದು. ಇಲ್ಲಿ ಸತ್ ಎಂದರೆ ಪಾಂಡವರಂತಹ ಸಜ್ಜನರು ಮತ್ತು ಗತಿ ಎಂದರೆ ಆಶ್ರಯ. ಆದ್ದರಿಂದ ಸತಂಗತಿ ಎಂದರೆ ಪಾಂಡವರಂತಹ ಸಜ್ಜನರಿಗೆ ಆಶ್ರಯವಾಗಿರುವವನು ಎಂದು ಅರ್ಥ. ನಾವು ಪ್ರತಿದಿನ ಸಂಗತಯೇ ನಮಃ ಎಂದು ಜಪಿಸಿದರೆ ಸಂಕಷ್ಟ ಸಮಯದಲ್ಲಿ ಭಗವಂತನು ನಮ್ಮ ಏಕೈಕ ಆಶ್ರಯವಾಗಿ ನಮ್ಮನ್ನು ಕಾಪಾಡುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.